ಡಬ್ಲ್ಯೂ ರವರು ಬರೆದಿರತಕ್ಕಂತಹ ದ ಮಂಕೀಸ್ ಪಾವ್ ಈ ಒಂದು ಕಥೆಯ ಕನ್ನಡದ ಒಂದು ಸಾರಾಂಶವನ್ನು ಕಲಿಯೋಣ. ಇಲ್ಲಿ ಜೇಕಬ್ಸ್ ಬರೆದಿರತಕ್ಕಂತಹ ದಿ ಮಂಕೀಸ್ ಪಾ ಇದು ಒಂದು ಹರರ್ ಕಥೆಯಾಗಿದೆ. ಈ ಒಂದು ಕಥೆಯ ಒಂದು ಮೇಯ್ನ್ ಥೀಮ್ ಏನಪ್ಪ ಅಂದರೆ, ವಿಧಿ ಅಂತಕ್ಕಂಥದ್ದು ಹೇಗೆ ಜೀವನ ನಡೆಯಬೇಕು ಹಾಗೆ ಅದು ವಿಧಿ ನಡೆಸ್ಕೊಂಡು ಹೋಗ್ತಾ ಇರುತ್ತೆ. ಆ ವಿಧಿ ಆಟದಲ್ಲಿ ನಾವೇನಾದರೂ ಬದಲಾವಣೆ ತರೋದಕ್ಕೆ ಅಂದರೆ ನಮ್ಮ ಒಂದು ಹಸ್ತಕ್ಷೇಪವನ್ನು ಮಾಡಿದರೆ ಅದರಿಂದ ಉಂಟಾಗುವ ಭೀಕರ ಪರಿಣಾಮಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಈ ಕಥೆಯಲ್ಲಿ ಹೇಳಿದ್ದಾರೆ. ಇಲ್ಲಿ ಎಬರ್ನಮ್ ವಿಲ್ಲಾದಲ್ಲಿ ನಡೀತಕ್ಕಂತಹ ಈ ಕತೆ ವೈಟ್ ಕುಟುಂಬಕ್ಕೆ ಭೇಟಿ ನೀಡಿದಂಥ ಒಬ್ಬ ಸರ್ಜೆಂಟ್ ಮೇಜರ್ನಿಂದ ಒಂದು ಮಂಕಿ ಪಾವ್ ಅಂದರೆ ಒಂದು ತಾಯತ, ಆ ತಾಯತವನ್ನು ಆ ಮೇಜರ್ ಆ ವೈಟ್ ಫ್ಯಾಮಿಲಿಯ ಮಿಸ್ಟರ್ ವೈಟ್ಗೆ ನೀಡ್ತಾರೆ. ಆ ತಾಯತವನ್ನು ಪಡೆದ ನಂತರ ನಡೀತಕ್ಕಂತಹ ಘಟನೆಗಳು ಈ ಒಂದು ಕಥೆಯಾಗಿರುತ್ತೆ. ಆ ತಾಯತವು ಒಂದು 3 ವ್ಯಕ್ತಿಗಳಿಗೆ ತಲಾ 3 ವರಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಅಂತ ಈ ಕಥೆಯಲ್ಲಿ ಹೇಳಲಾಗುತ್ತೆ. ವಿಧಿಯೇ ಮನುಷ್ಯರ ಜೀವನವನ್ನು ಆಳುತ್ತೆ ಅಂತ ಸಾಬೀತುಪಡಿಸಲು ಇಲ್ಲಿ ಹಳೆಯ ಒಬ್ಬ ಮಂತ್ರಗಾರ ಅಥವಾ ಫಕೀರನೊಬ್ಬ ಆ ಒಂದು ತಾಯತಕ್ಕೆ ಈ ಶಕ್ತಿಯನ್ನು ನೀಡಿರ್ತಾನೆ. ಇಲ್ಲಿ ಆ ವೈಟ್ ಫ್ಯಾಮಿಲಿಯವರ ಆ ಮನೆಗೆ ಬಂದಿದ್ದಂತಹ ಆ ಸರ್ಜೆಂಟ್ ಮೇಜರ್ ಆ ಒಂದು ತಾಯತ ಮಂಕಿ ಪಾವನ್ನು ಏನು ಮಾಡ್ತಾರೆ, ಆ ಮಿಸ್ಟರ್ ವೈಟ್ಗೆ ನೀಡಿರ್ತಾರೆ. ಅದಾದ ನಂತರ ಅಲ್ಲಿ ನಡೀತಕ್ಕಂತಹ ಭಯಂಕರ ಘಟನೆಗಳೇ ಈ ಕತೆ ಮಂಕಿ ಪಾವ್. ಕಥೆಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಸ್ಗೆ ಬಂದಾಗ ಮೊದಲು ಮಿಸ್ಟರ್ ವೈಟ್ ಫ್ಯಾಮಿಲಿಯ ಯಜಮಾನರಾದಂತಹ ಮಿಸ್ಟರ್ ವೈಟ್ ಒಂದು ರೀತಿ ವಿಚಿತ್ರ ಸ್ವಭಾವದ ಅಜಾಗರೂಕತೆಯ ವ್ಯಕ್ತಿ. ಈತ ಚೆಸ್ ಆಟದಲ್ಲಿ ಏನು ಮಾಡ್ತಾರೆ, ತನ್ನದೇ ಆದ ರಾಜನನ್ನು ಚೆಸ್ ಆಟ ಆಡಬೇಕಾದ್ರೆ ತನ್ನ ಮಗನೊಂದಿಗೆ ಆಟ ಆಡುವಾಗ ತನ್ನ ರಾಜನನ್ನು ತುಂಬ ಒಂದು ಸಂಕಷ್ಟಗಳಿಗೆ ಸಿಲುಕಿಸ್ತಾರೆ ಆ ಚೆಸ್ ಆಟದಲ್ಲೇ. ಸೊ ಇದು ಏನು ಹೇಳುತ್ತಪ್ಪ ಅಂದರೆ, ಈ ವ್ಯಕ್ತಿಯ ಒಂದು ಅಗತ್ಯವಿಲ್ಲದ ಕಷ್ಟಗಳಿಗೆ ಈತ ಎಲ್ಲರನ್ನ ದೂರ್ತಾನೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ತಮ್ಮ ಜೀವನದಲ್ಲಿ ಆ ವೈಟ್ ತುಂಬ ತೃಪ್ತರಾಗಿದ್ದರೂ ಕೂಡ ಭಾರತದ ವಿಚಿತ್ರ ಜನರು ಮತ್ತು ಫಕೀರರ ಬಗೆಗೆ ಒಂದು ಕುತೂಹಲವನ್ನು ಹೊಂದಿರ್ತಾರೆ. ಆ ತಾಯತ ಮಂಕಿ ಪಾವ್ ಅಪಾಯಗಳ ಬಗ್ಗೆ ತಿಳಿದ ನಂತರವೂ ಅದನ್ನು ಆತನ ಜೊತೆ ಇಟ್ಕೊಳ್ತಾರೆ ಮತ್ತು ವರಗಳನ್ನು ಕೇಳುವಂತೆ ಮಾಡಿಕೊಳ್ತಾರೆ. ಈ ಕಥೆಯು ಅಂತ್ಯದ ವೇಳೆಗೆ ಅಂದರೆ ಕಥೆಯ ಕೊನೆಗೆ ಬಂದಾಗ ಆ ಒಂದು ಮನೆಯಲ್ಲಿಯ ಆ ಒಂದು ಪರಿಸ್ಥಿತಿಯ ಭೀಕರತೆಯನ್ನು ಅರ್ಥ ಮಾಡಿಕೊಂಡಂತಹ ಮಿಸ್ಟರ್ ವೈಟ್ ಆ 2ನೇ ವರ ಮತ್ತು 3ನೇ ವರವನ್ನು ಆ ಬಾಕಲು ತೆರೆಯದಂತೆ ಮಾಡೋದಕ್ಕೆ ಅವರು ಪ್ರಯೋಗ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದಾಗ ಮಿಸ್ಸಸ್ ವೈಟ್ ತುಂಬ ಶಾಂತ ಮತ್ತು ಒಂದು ಶಾಂತ ರೀತಿಯ ವ್ಯಕ್ತಿಯಾಗಿರ್ತಾಳೆ. ಆಕೆ ಆರಂಭದಲ್ಲಿ ಸರ್ಜೆಂಟ್ ಮೇಜರ್ನ ಕಥೆಗಳನ್ನು ಕೇಳಿಸ್ಕೊಂಡು ಇವೆಲ್ಲ ನಾನ್ ಸೆನ್ಸ್ ಅರೇಬಿಯನ್ ನೈಟ್ಸ್ ಒಂದು ಕಥೆಗಳಂತೆ ಅಂತ ಅಂದ್ಕೋತಾರೆ. ಅಲ್ಲಿ 200 ಪೌಂಡ್ಗಳಂತಹ ಒಂದು ಸಣ್ಣ ಅಮೌಂಟನ್ನು ಒಂದು ವರವಾಗಿ ಕೇಳಿದಾಗ ಅದು ಯಾವುದೇ ರೀತಿಯ ಹಾನಿ ಉಂಟು ಮಾಡಬಹುದು ಎಂಬ ಕಲ್ಪನೆಗೆ ಅವರು ಒಂದು ರೀತಿ ಅಂದರೆ ಆ ಒಂದು 200 ಪೌಂಡ್ ಹಣ ಕೇಳಿಬಿಟ್ರೆ ಏನು ದೊಡ್ಡ ತೊಂದರೆ ಆಗಿಬಿಡುತ್ತೆ ಅಂತ ಹೇಳಿ ಒಂದು ರೀತಿಯ ತಮಾಷೆಯಾಗಿ ನೋಡ್ತಾರೆ. ನಂತರ ಮಗನ ಸಾವಿನ ನಂತರ ಮಿಸ್ಸಸ್ ವೈಟ್ ತುಂಬ ದುಃಖವನ್ನು ಅನುಭವಿಸ್ತಾರೆ. ಮತ್ತೆ ಆ ಮಗನನ್ನು ಕರೆತರುವಂತೆ ಮತ್ತೊಂದು ವರ ಕೇಳೋದಕ್ಕೆ ಪ್ರೇರೇಪಿಸ್ತಾರೆ. ಮಗ ಹರ್ಬರ್ಟ್ನ ಮೇಲಿನ ಅವರ ಪ್ರೀತಿಯು ಎಲ್ಲ ಅವರ ಒಂದು ತರ್ಕಗಳನ್ನು ಮೀರಿಸುತ್ತೆ. 10 ದಿನಗಳ ಕಾಲ ಸಮಾಧಿಯಲ್ಲಿದ್ದಂಥ ನಂತರ ಅವನ ಮಗ ಯಾವ ಸ್ಥಿತಿಯಲ್ಲಿರಬಹುದು ಅನ್ನೋದು ಕೂಡ ಲೆಕ್ಕ ಮಾಡದೆ ಅವನನ್ನು ಮತ್ತೆ ರಿಟರ್ನ್ ಕರ್ಕೊಬರೋದಕ್ಕೆ 2ನೇ ವರವನ್ನು ಕೇಳೋದಕ್ಕೆ ತನ್ನ ಗಂಡನಾದಂಥ ಮಿಸ್ಟರ್ ವೈಟ್ನನ್ನು ಈ ಮಿಸ್ಸಸ್ ವೈಟ್ ಏನು ಮಾಡ್ತಾರೆ, ಬಲವಂತಪಡಿಸ್ತಾರೆ. ಇನ್ನು ಹರ್ಬರ್ಟ್ ಇಲ್ಲಿ ವೈಟ್ ದಂಪತಿಗಳಿಗೆ ಇರ್ತಕ್ಕಂಥ ಒಬ್ಬನೇ ಮಗ. ಇವನು ಮಾವ್ ಮತ್ತು ಮೆಗ್ಗಿನ್ಸ್ ಎಂಬ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈತ ಸ್ವಲ್ಪ ಒಂದು ನಾಟಿ ಹುಡುಗ ಹಾಕಿರ್ತಾನೆ. ಅವನು ಆ ಒಂದು ಮಂಕಿ ಪಾವನ ತಮಾಷೆ ಅಂತ ಅಂದ್ಕೋತಾನೆ. ತನ್ನ ತಂದೆಗೆ ಮನೆ ಸಾಲವನ್ನು ಲೋನ್ ತೀರಿಸೋದಕ್ಕೆ 200 ಪೌಂಡ್ಗಳನ್ನು ವರವಾಗಿ ಕೇಳು ಅಂತೇಳಿ ತಮಾಷೆಯಾಗಿ ಒಂದು ಸಜೆಷನನ್ನು ಕೊಡ್ತಾನೆ. ಆ ಒಂದು ವರವನ್ನು ಸೂಚಿಸಿದವನೇ ಆ ವರ ನಿಜವಾಗುವಂತಹ ಒಂದು ಸಮಯಕ್ಕೆ ಅದರ ಪರಿಣಾಮಕ್ಕೆ ಈತ ಒಳಗಾಗ್ತಾನೆ. ಆ ಹರ್ಬರ್ಟ್ ಏನು ಮಾಡ್ತಾನೆ, ಆ ಒಂದು ಸಾವನ್ನು ಅಪ್ತಾನೆ. ಆ ವರ ಆ ಒಂದು 200 ಪೌಂಡ್ನ ವರ ಕಂಪ್ಲೀಟ್ ಆಗೋದಕ್ಕೆ ಅದರ ಪರಿಹಾರವಾಗಿ ಈತ ಸಾವನ್ನು ಅಪ್ಪಿರ್ತಾನೆ. ಇನ್ನು ಸಾರ್ಜೆಂಟ್ ಮೇಜರ್ ಮೋರಿಸ್ ಇವರು ಸೈನ್ಯದಲ್ಲಿ 21 ವರ್ಷಗಳ ಕಾಲ
ಒಬ್ಬ ಕಾರ್ಯ ಮಾಡಿರ್ತಕ್ಕಂಥ ವ್ಯಕ್ತಿ. ಆತ ಆ ಮಂಕಿ ಪಾವ್ನ ಪಂಜದ ಬಗ್ಗೆ ಚರ್ಚಿಸುವಾಗ ಆತ ತುಂಬ ಭಯಪಡ್ತಾರೆ. ಇದು ನಾವು ಕೇಳುವ ವರಗಳನ್ನು ನೀಡಬೇಕಾದ್ರೆ ಅದರ ಒಂದು ಮಾಡುವಂಥ ದುಷ್ಕೃತ್ಯಗಳು, ಅಂದರೆ ಅದೊಂದು ವರವನ್ನು ಈಡೇರಿಸಬೇಕಾದ್ರೆ ಅದು ಅದರ ಹಿಂದೆ ಅತಿ ಭಯಂಕರವಾದ ಬೇರೆ ಕೆಲಸಗಳನ್ನು ಮಾಡುತ್ತೆ ಅನ್ನೋದನ್ನು ಅನುಭವಿಸಿರ್ತಾರೆ. ಮತ್ತು ಅದನ್ನು ವೈಟ್ ಫ್ಯಾಮಿಲಿಗೆ ಹೇಳ್ತಾರೆ. ಅವರು ಆ ಮಂಕಿ ಪಾವನ್ನು ಬೆಂಕಿಗೆ ಎಸೆದು ಅದನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಮಿಸ್ಟರ್ ವೈಟ್ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಸರ್ಜೆಂಟ್ ಮತ್ತೆ ಆ ಒಂದು ತಾಯ್ತವನ್ನು, ಆ ಮಂಕಿ ಪಾವನ್ನು ಬೆಂಕಿಗೆ ಎಸೆದು ಅದನ್ನು ಒಂದು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಮಿಸ್ಟರ್ ವೈಟ್ ಅದನ್ನು ಬಿಡದೆ ಇಟ್ಕೊಳ್ತಾರೆ. ಮತ್ತು ಆ ಒಂದು ಮಂಕಿ ಪಾವ್ಗೆ ವರಗಳನ್ನು ಕೇಳಿ ಅದಕ್ಕೆ ಬಲಿಪಶು ಕೂಡ ಆಗ್ತಾರೆ. ಇನ್ನು ಈ ಕಥೆಯ ಒಂದು ಸಾರಾಂಶಕ್ಕೆ ಬಂದಾಗ ಭಾಗ 1ರಲ್ಲಿ ಈ ಕತೆ ವೈಟ್ ಫ್ಯಾಮಿಲಿ ಮನೆಯಾದ ಲಬರ್ನಮ್ ವಿಲ್ಲಾದಲ್ಲಿ ಪ್ರಾರಂಭ ಆಗುತ್ತೆ. ಅದು ತಂಪಾದ ದಿನ, ಅರ್ಧ ರಾತ್ರಿಯಲ್ಲಿ ಕತೆ ಪ್ರಾರಂಭ ಆಗುತ್ತೆ. ಮನೆಯ ಒಳಗೆ ವಾತಾವರಣ ತುಂಬ ಆರಾಮಾಗಿರುತ್ತೆ, ಬೆಚ್ಚಗೆ ಇರುತ್ತೆ. ಅಲ್ಲಿ ಮಿಸ್ಟರ್ ವೈಟ್ ಮತ್ತು ಅವರ ಮಗ ಹರ್ಬರ್ಟ್ ಚೆಸ್ ಆಟವನ್ನು ಆಡ್ತಾ ಇರ್ತಾರೆ. ಮಿಸ್ಟರ್ ವೈಟ್ ಅವರು ಆ ಒಂದು ಚೆಸ್ ಆಡಬೇಕಾದ್ರೆ ತುಂಬ ಕೇರ್ಲೆಸ್ ಆಗಿ ಆಡ್ತಾ ತಮ್ಮ ಚೆಸ್ ಆಟಗಾರರ ಚೆಸ್ ರಾಜನನ್ನು ಬೇಕಾಗಿ ಆ ಹರ್ಬರ್ಟ್ ಜೊತೆ ಆಟವನ್ನು ಆಡ್ತಾ ಆ ರಾಜನನ್ನು ಅಪಾಯಕ್ಕೆ ಸಿಲುಕಿಸ್ತಾ ಇರ್ತಾರೆ. ಬೆಂಕಿಯ ಪಕ್ಕದಲ್ಲಿ ಶಾಂತವಾಗಿ ಕುಳಿತು ಅವರ ಹೆಂಡತಿ ಮಿಸ್ಸಸ್ ವೈಟ್ ಹಣೆತಾ ಇರ್ತಾರೆ, ಅಂದರೆ ಬಟ್ಟೆಯನ್ನು ಹೆಣಿತಾ ಇರ್ತಾರೆ. ಆ ಹೆಂಡತಿ ಇದೆಲ್ಲವನ್ನು ಗಮನಿಸ್ತಾ ಇರ್ತಾರೆ. ಆಟದಲ್ಲಿ ಈ ರೀತಿ ತಪ್ಪು ಮಾಡಿದ ನಂತರ ಮಿಸ್ಟರ್ ವೈಟ್ ಹೊರಗೆ ಗಾಳಿ ತುಂಬ ಕೂಲಾಗಿದೆ, ಚೆನ್ನಾಗಿದೆ ಅಂತ ಹೇಳ್ತಾ ಮಗನ ಗಮನವನ್ನು, ಅಂದರೆ ಆತನ ಒಂದು ಕಾನ್ಸಂಟ್ರೇಷನನ್ನು ಬೇರೆ ಕಡೆಗೆ ತಿರುಗೋದಕ್ಕೆ ಟ್ರೈ ಮಾಡ್ತಾರೆ. ನಂತರ ನಮ್ಮ ಮನೆ ದೂರದಲ್ಲಿದೆ, ಒಂಟಿ ಜಾಗದಲ್ಲೇ ಇದೆ ಅಂತ ಗೊಣಗುತ್ತಾ ಈ ದಾರಿ ತುಂಬ ಕೆಸರು, ಈ ರಸ್ತೆ ಹಳ್ಳಿ ರಸ್ತೆ ಥರ ಇದೆ ಅಂತ ಹೇಳಿ ಕಂಪ್ಲೇಂಟ್ಸನ್ನು ಹೇಳ್ತಾ ಮಗನ ಜೊತೆ ಚೆಸ್ ಆಡ್ತಾ ಇರ್ತಾರೆ. ಅವರ ಕುಟುಂಬ ಬ್ರಿಟಿಷ್ ಸೈನ್ಯದಲ್ಲಿ ಭಾರತದಲ್ಲಿ ಒಂದು 20 ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸಿ ನಂತರ ಮರಳಿ ಬಂದಿರತಕ್ಕಂತಹ ಅವರ ಸ್ನೇಹಿತ ಸಾರ್ಜೆಂಟ್ ಮೇಜರ್ ಮೋರಿಸ್ ಅವರನ್ನು ಮೀಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಆಗ ಅಲ್ಲಿ ಮೋರಿಸ್ ಬರ್ತಾರೆ. ಅವರು ಬಂದು ಆ ಭಾರತದಲ್ಲಿ ಅವರ ಯುದ್ಧದ ಸಾಹಸಗಳು ಮತ್ತು ಆ ಯುದ್ಧದ ಸಮಯದಲ್ಲಿ ಪ್ಲೇಗ್ ರೋಗಗಳು ಮತ್ತು ವಿಚಿತ್ರ ಜನರ ಬಗ್ಗೆ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಈ ಕಥೆಗಳನ್ನು ಹೇಳ್ತಾ ಇರಬೇಕಾದ್ರೆ ಆ ಕಥೆಗಳನ್ನೆಲ್ಲ ಕೇಳಿಸ್ಕೊಂಡಂತಹ ಮಿಸ್ಸಸ್ ವೈಟ್, ಇವ್ಯಾವ ಒಳ್ಳೆ ಫ್ಯಾಂಟಸಿ ಕಥೆಗಳು ಹೇಳ್ತಾ ಇದ್ದಾರೆ, ಅರೇಬಿಯನ್ ನೈಟ್ಸ್ನ ಒಂದು ಫ್ಯಾಂಟಸಿ ಕಥೆಗಳಿವೆಲ್ಲ ನಿಜ ಅಲ್ಲ ಅಂತ ಅಂದ್ಕೋತಾರೆ. ಆದರೆ ಮಿಸ್ಟರ್ ವೈಟ್ ಅವರು ಮೋರಿಸ್ ಇದಕ್ಕೆ ಮೊದಲೇ ಒಂದು ಬಾರಿ ಆ ಮಂಕಿ ಪಾವ್ ಕಥೆಯನ್ನು ಹೇಳಿರ್ತಾರೆ. ಆ ಮಂಕಿ ಪಾವ್ ಕಥೆಯನ್ನು ನೆನಪಿಸ್ತಾರೆ. ಆಗ ಮೋರಿಸ್ಗೆ ಆ ಕಥೆಯನ್ನು ಹೇಳೋದಕ್ಕೆ ಇಷ್ಟವಿಲ್ಲದೆ ಇದ್ದರೂ ಕೂಡ ಅವರು ತಮ್ಮ ಜೇಬಿನಿಂದ ಆ ಒಂದು ಮಂಕಿ ಪಾವನ್ನು ಹೊರಗೆ ತೆಗಿತಾರೆ. ಆ ಮಂಕಿ ಪಾವನ್ನು ಹೊರಗಡೆ ತೆಗೆದು ಆ ಸಣ್ಣ ವಸ್ತು ಏನೆಲ್ಲ ಮಾಡುತ್ತೆ ಅಂತಕ್ಕಂಥದ್ದನ್ನು ವಿವರಿಸ್ತಾರೆ. ವಿಧಿ ಜನರ ಜೀವನವನ್ನು ಸುಗಮವಾಗಿ ನಡೆಸ್ತಾ ಇರುತ್ತೆ. ಆ ವಿಧಿಯೊಂದಿಗೆ ನಾವೇನಾದರೂ ಆಟ ಆಡಲು ಹೋದಾಗ ಅದರಿಂದ ನಮಗೆ ತುಂಬ ದುಃಖ ಸಿಗುತ್ತೆ ಮತ್ತು ಅದರಿಂದ ನಾವು ತುಂಬ ಕಷ್ಟಗಳನ್ನು ಅನುಭವಿಸ್ತೀವಿ ಅಂತಕ್ಕಂಥದ್ದನ್ನು ಮಿಸ್ಟರ್ ಮೋರಿಸ್ ಹೇಳ್ತಾರೆ. ಭಾರತೀಯ ಒಬ್ಬ ಫಕೀರನು ಅದರ ಮೇಲೆ ಮಂತ್ರ ಹಾಕಿದ್ದಾನೆ ಅಂತ ಕೂಡ ವಿವರಿಸ್ತಾರೆ. ಆ ಮಂತ್ರದ ಪ್ರಕಾರ 3 ಬೇರೆ ಬೇರೆ ವ್ಯಕ್ತಿಗಳಿಗೆ 3 ವರಗಳನ್ನು ಆ ಮಂಕಿ ಪಾವ್ನಿಂದ ನಾವು ಕೇಳಿ ಪಡಿಬಹುದು ಅಂತ ಹೇಳ್ತಾರೆ. ಮೋರಿಸ್ ತಾನು 2ನೇ ವ್ಯಕ್ತಿ, ಈಗಾಗಲೇ ಮೊದಲನೇ ವ್ಯಕ್ತಿ 3 ವರಗಳನ್ನು ಆ ಮಂಕಿ ಪಾವ್ನಿಂದ ಪಡೆದಿದ್ದಾನೆ, ನಾನು 2ನೇ ವ್ಯಕ್ತಿ ಈ ವರಗಳನ್ನು ಪಡೆದಿದ್ದೇನೆ, ಆ ವರಗಳು ಕೂಡ ಈಡೇರಿವೆ ಅಂತದನ್ನು ಹೇಳ್ತಾನೆ. ಆದರೆ ಆ ವರಗಳು ಯಾವುವು ಅಂತ ಕೇಳಿದಾಗ ಮೋರಿಸ್ ಆ ವರಗಳ ಒಂದು ವಿವರಗಳನ್ನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಹೇಳೋದಿಲ್ಲ. ಮೊದಲ ಮಾಲೀಕನ 3ನೇ ವರವು ಸಾವಿಗಾಗಿ ಆಗಿತ್ತು ಅಂತ ಮಾತ್ರ ಮೋರಿಸ್ ಹೇಳ್ತಾರೆ. ಈ ಒಂದು ಮಂಕಿ ಪಾವ್ ಉಂಟು ಮಾಡುವ ಅಪಾಯವನ್ನು ಅರಿತಂತಹ ಮೋರಿಸ್ ಇದ್ದಕ್ಕಿದ್ದಂತೆ ಆ ಮಂಕಿ ಪಾವ್ ತಾಯ್ತವನ್ನು ಬೆಂಕಿಗೆ ಎಸೆಯಲು ಹೋಗ್ತಾರೆ. ಆದರೆ ಆ ಮಿಸ್ಟರ್ ವೈಟ್ ಅದನ್ನು ತಡಿತಾರೆ. ಆ ಬೆಂಕಿಯಲ್ಲಿ ಬಿದ್ದಂಥ ತಾಯ್ತ ಅದು ಸುಡದಂತೆ ಚಕ್ಕಂತ ಹೋಗಿ ಕ್ವಿಕ್ಕಾಗಿ ಅದನ್ನು ಎತ್ಕೊಳ್ತಾರೆ. ಅದನ್ನು ಸುಡೋದಕ್ಕೆ ಬಿಡೋದಿಲ್ಲ. ಆದರೆ ಮೋರಿಸ್ ಅವರಿಗೆ ವಾರ್ನಿಂಗ್ ಕೊಡ್ತಾರೆ, ದಯವಿಟ್ಟು ಅದನ್ನು ಸುಟ್ಟು ಹಾಕು, ಅದರಿಂದ ತುಂಬ ಭಯಂಕರವಾದಂಥ ಅಪಾಯಗಳಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅದನ್ನು ಮಿಸ್ಟರ್ ವೈಟ್ ಸುಡೋದಿಲ್ಲ. ಮೋರಿಸ್ ಅದನ್ನು ಮಿಸ್ಟರ್ ವೈಟ್ಗೆ ಕೊಡೋದಕ್ಕೆ ಇಷ್ಟಪಡದೇ ಇದ್ದರೂ ಕೂಡ
ಏನು ಮಾಡ್ತಾರೆ, ಬೇಡ ನಿನಗೆ ಬೇಡ ಅಂತ ಹೇಳಿದ್ರು ಕೂಡ ಮಿಸ್ಟರ್ ವೈಟ್ ಏನು ಮಾಡ್ತಾನೆ, ಆ ತಾಯಿತವನ್ನು ತನ್ನಲ್ಲೇ ಇಟ್ಕೊಳ್ಳೋದಕ್ಕೆ ಡಿಸೈಡ್ ಮಾಡ್ತಾರೆ. ಮತ್ತು ಅದನ್ನು ಬಳಸಲು ಅದನ್ನು ಒಂದು ಬಲಗೈಯಲ್ಲಿ ಹಿಡ್ಕೊಂಡು ಜೋರಾಗಿ ವರವನ್ನು ಕೇಳಬೇಕು ಅಂತ ಮೋರಿಸ್ ಹೇಳ್ತಾರೆ. ಆದರೆ ಮತ್ತೆ ಅದರ ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡ್ತಾರೆ. ಇದರ ಪರಿಣಾಮಗಳು ತುಂಬ ಕೆಟ್ಟದಾಗಿರುತ್ತೆ ಅಂತ ಹೇಳ್ತಾರೆ. ಮೋರಿಸ್ ಹೋದ ನಂತರ ಆ ಮಿಸ್ಟರ್ ವೈಟ್, ಮಿಸ್ಸಸ್ ವೈಟ್ ಮತ್ತು ಹರ್ಬರ್ಟ್ ಆ ಪಂಜರವನ್ನು, ಆ ಒಂದು ಮಂಕಿ ಪಾವನ್ನು, ತಾಯ್ತವನ್ನು ತುಂಬ ಕುತೂಹಲ ಮತ್ತು ಕುತೂಹಲದಿಂದ ನೋಡ್ತಾ ಇರ್ತಾರೆ. ಹರ್ಬರ್ಟ್ ಏನು ಮಾಡ್ತಾನೆ, ತಮಾಷೆಗಾಗಿ ತನ್ನ ತಂದೆ ಮಿಸ್ಟರ್ ವೈಟಿಗೆ ಚಕ್ರವರ್ತಿ ಆಗಬೇಕಂತ ವರ ಕೇಳು ಅಂತ ಹೇಳಿ ಚೇಷ್ಟೆ ಮಾಡ್ತಾನೆ. ಮಿಸ್ಟರ್ ವೈಟ್ ತನಗೆ ಬೇಕಾದದ್ದು ಈಗ ಎಲ್ಲವೂ ಇದೆ ಅಂತ ಹೇಳಿ ವರವನ್ನು ಕೇಳೋದು ಬೇಡ ಅಂತ ಸುಮ್ಮನಾಗ್ತಾರೆ. ಹರ್ಬರ್ಟ್ ಮತ್ತೊಂದು ಸಲಹೆ ಕೊಡ್ತಾನೆ, ನಮ್ಮ ಮನೆ ಮೇಲೆ ನಾವು 200 ಪೌಂಡ್ ಲೋನನ್ನು ಇಟ್ಕೊಂಡಿದ್ದೀವಿ, ಅಡಮಾನ ಇದೆ, ಆ 200 ಪೌಂಡ್ ಅನ್ನು ವರವಾಗಿ ಕೇಳು ಅಂತ ಹೇಳ್ತಾನೆ. ಮಿಸ್ಟರ್ ವೈಟ್ ಆ ಪಂಜವನ್ನು ತನ್ನ ಕೈಯಲ್ಲಿ ಇಟ್ಕೊಂಡು ಜೋರಾಗಿ ಆ ವರವನ್ನು ಕೇಳ್ತಾನೆ. ಆಗ ಕೇಳಿದ ತಕ್ಷಣ ತನ್ನ ಕೈಯಲ್ಲಿ ಆ ಮಂಕಿ ಪಾವ್ ಅಥವಾ ತಾಯಿತ ಒಂದು ಹಾವಿನಂತೆ ತಿರುಗಿತು ಅಂತ ಹೇಳಿ ಅವರು ಭಯದಿಂದ ಕಿರಿಸ್ತಾರೆ. ಆದರೆ ಅಲ್ಲಿ ತಕ್ಷಣವೇ ಏನೂ ಬದಲಾವಣೆ ಆಗೋದಿಲ್ಲ ಮತ್ತು ಎಲ್ಲರೂ ಹೋಗಿ ಮಲಗ್ತಾರೆ. ಆ ಮನೆ ತುಂಬ ಮೌನಕ್ಕೆ ಜಾರತ್ತೆ. ಇನ್ನು ಭಾಗ 2ಕ್ಕೆ ಬಂದಾಗ ಮಾರನೇ ದಿನ ಹಿಂದಿನ ರಾತ್ರಿಯ ಭಯ ಯಾರಲ್ಲೂ ಇರೋದಿಲ್ಲ. ಆ ಸೂರ್ಯನ ಬೆಳಕಲ್ಲಿ ಆ ಭಯವೆಲ್ಲ ಮಾಯವಾಗಿರುತ್ತೆ. ಕುಟುಂಬವು ತಮ್ಮದೇ ಆದಂತಹ ಒಂದು ಕಾರ್ಯಗಳಲ್ಲಿ ತೊಡಗ್ತಾರೆ. ಮತ್ತು ರಾತ್ರಿ ನಾವು ಮಾಡಿದಂತಹ ಒಂದು ಆ ಮೂರ್ಖತನದ ಕೆಲಸ ನೋಡಿ ಎಲ್ಲರೂ ನಗ್ತಾರೆ. ಹಣ ಬರತಕ್ಕಂತಹ ಒಂದು ಕಲ್ಪನೆ ಬಗ್ಗೆ ಹರ್ಬರ್ಟ್ ತುಂಬ ಕಾಮಿಡಿ ಮಾಡ್ತಾನೆ. ವರಗಳು ಎಷ್ಟು ಸಹಜವಾಗಿ ಈಡೇರುತ್ತವೆ ಅಂದರೆ ಅವುಗಳನ್ನು ಕೇವಲ ಒಂದು ರೀತಿ ಕಾಕತಾಳಿಯಾಗಿ ನೋಡಬಹುದು ಅಂತ ಮೋರಿಸ್ ಎಚ್ಚರಿಸಿದ್ದನ್ನು ಮಿಸ್ಟರ್ ವೈಟ್ ನೆನೆಸ್ಕೊಳ್ತಾರೆ. ಹರ್ಬರ್ಟ್ ತನ್ನ ಕೆಲಸಕ್ಕೆ ಹೊರಡುವಾಗ, ನಾನು ಬರೋದಕ್ಕಿಂತ ಮೊದಲೇ ಆ ಹಣವನ್ನು ಖರ್ಚು ಮಾಡಬೇಡಿ ಅಂತ ತಮಾಷೆ ಮಾಡ್ತಾ ಹೋಗ್ತಾನೆ. ಆ ದಿನ ಮಧ್ಯಾಹ್ನ ಮಿಸ್ಸಸ್ ವೈಟ್ ತಮ್ಮ ಮನೆಯ ಮುಂದೆ ಬಂದು ನೋಡಿದಾಗ ಗೇಟ್ ಹತ್ರ ಒಬ್ಬ ಅಪರಿಚಿತ ವ್ಯಕ್ತಿ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ. ಆತನನ್ನು ಒಳಗೆ ಕರೆದು ಕೇಳಿದಾಗ ತಾನು ಮಾವ್ ಮತ್ತು ಮೆಗ್ಗಿನ್ಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ತಾನೆ. ಆ ವ್ಯಕ್ತಿ ಒಂದು ರೀತಿ ತಡಬಡಿಸ್ತಾ ಇರ್ತಾನೆ, ವಿಷಯವನ್ನು ಹೇಳಿದೆ. ಕೊನೆಗೆ ಒಂದು ಭೀಕರ ಸುದ್ದಿಯನ್ನು ಹೇಳ್ತಾನೆ. ಹರ್ಬರ್ಟ್ ಆ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಒಂದು ಮಿಷಿನ್ನ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾನೆ. ಆ ಮಿಷಿನ್ಗೆ ಸಿಕ್ಕಾಕ್ಕೊಂಡು ಸತ್ತೋಗಿದ್ದಾನೆ. ಆ ಆಕ್ಸಿಡೆಂಟ್ಗೆ ಆ ಒಂದು ಮಾವ್ ಮೆಗ್ಗಿನ್ಸ್ ಒಂದು ಕಂಪನಿಗೆ ಯಾವುದೇ ರೀತಿ ಜವಾಬ್ದಾರಿ ಹೊಂದಿರೋದಿಲ್ಲ. ಆದರೂ ಸಹ ಹರ್ಬರ್ಟ್ ಅನ್ನೋ ಒಂದು ಸರ್ವೀಸನ್ನು ನಾವು ಗುರುತಿಸಿ ವೈಟ್ ಕುಟುಂಬಕ್ಕೆ ಈ ಒಂದು ಕಾಂಪನ್ಸೇಷನ್ ಅಮೌಂಟನ್ನು, ಪರಿಹಾರದ ಒಂದು ಹಣವನ್ನು ಕೊಡೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾನೆ. ಆಗ ಮಿಸ್ಟರ್ ವೈಟ್ ಎಷ್ಟು ಅಮೌಂಟ್ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳ್ತಾನೆ 200 ಪೌಂಡುಗಳು ಅಂತ ಉತ್ತರಿಸ್ತಾನೆ. ಅಂದರೆ ಆ ಮಿಸ್ಟರ್ ವೈಟ್ ತಾನು ಕೇಳಿದಂಥ ವರವು ಎಷ್ಟು ಭೀಕರವಾಗಿ ಈಡೇರಿದೆ ಅಂದರೆ 200 ಪೌಂಡ್ ನಮಗೆ ಬರೋದಕ್ಕೆ ಅದನ್ನು ತನ್ನ ಮಗನನ್ನೇ ಕೊಂದು ಆ ಅಮೌಂಟ್ ನನಗೆ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಕೇಳಿಸ್ಕೊಂಡಂಥ ಮಿಸ್ಟರ್ ವೈಟ್ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ನಂತರ ವೈಟ್ ದಂಪತಿಗಳು ಹರ್ಬರ್ಟ್ನನ್ನು 2 ಮೈಲಿ ದೂರದಲ್ಲಿರ್ತಕ್ಕಂಥ ಸ್ಮಶಾನದಲ್ಲಿ ಹೂತಾಕ್ತಾರೆ. ಮತ್ತೆ ಮನೆಯಲ್ಲಿ ಮೌನ ಆವರಿಸಿರುತ್ತೆ. ಅವರ ದುಃಖ ತುಂಬ ಹೆಚ್ಚಾಗಿರುತ್ತೆ. ಅವರು ಹತಾಶೆಯಿಂದ ದಿನಗಳನ್ನು ಕಳೀತಾ ಇರ್ತಾರೆ. ಇದ್ದಂಥ ಏಕೈಕ ಒಬ್ಬ ಮಗನನ್ನು ಕಳ್ಕೊಂಡಿದ್ದೀವಿ ಅಂತ. ಅಂತ್ಯಕ್ರಿಯೆ ಆದ ನಂತರ ಸುಮಾರು 1 ವಾರದ ನಂತರ ಮಿಸ್ಸಸ್ ವೈಟ್ ಅವರಿಗೆ ಆ ಒಂದು ಮಂಕಿ ಪಾವು ತಾಯ್ತದಲ್ಲಿ ಇನ್ನೂ 2 ವರಗಳು ಬಾಕಿ ಇವೆ ಅಂತ ನೆನಪು ಮಾಡ್ಕೋತಾರೆ. ತುಂಬ ಹತಾಶೆ ಮತ್ತು ದುಃಖದಲ್ಲಿ ಅವರು ತಮ್ಮ ಗಂಡನ ಬಳಿ ಹೋಗಿ ಆ ಮಂಕಿ ಪಾವನ್ನು ಹುಡುಕಿ ಹರ್ಬರ್ಟ್ನನ್ನು ಮತ್ತೆ ಜೀವಂತವಾಗಿ ಬರಬೇಕು ಅಂತ ವರ ಕೇಳಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಆಗ ಮಿಸ್ಟರ್ ವೈಟ್, ಹರ್ಬರ್ಟ್ ಸತ್ತು 10 ದಿನಗಳಾಗಿದೆ, ಮತ್ತು ಅವನು ಆಕ್ಸಿಡೆಂಟ್ ಆಗಿ ಆ ಮಿಷಿನ್ಗೆ ಸಿಕ್ಕಿ ಸತ್ತಿರೋದ್ರಿಂದ ಅವನ ಒಂದು ಬಾಡಿ ಎಲ್ಲ ನಜ್ಜುಗುಜ್ಜಾಗಿದೆ, ತುಂಬ ವಿರೂಪಗೊಂಡಿದೆ. ಆದರೆ ಅವನು ನಮ್ಮ ಮಗ ಹರ್ಬರ್ಟ್ ಅಂತ ನಾವು ಕಂಡುಹಿಡಿಯೋದು ಕೇವಲ ಅವನ ಬಟ್ಟೆಗಳಿಂದ ಮಾತ್ರ. ಅಷ್ಟು ಅವನು ನಜ್ಜಾಗಿದ್ದಾನೆ, ಗುರುತಿಸಲು ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಂತಹ ವ್ಯಕ್ತಿಯನ್ನು ನಾವು ಮತ್ತೆ ಕರ್ತರೋದು ತುಂಬ ತಪ್ಪು, ಅದು ತುಂಬ ಭಯಾನಕ. ಆ ಕಲ್ಪನೆಯೇ ನನಗೆ ಅವತ್ತ ಜೀವಂತವಾಗಿ ಆ ರೀತಿ ಆ ರೂಪದಲ್ಲಿ ಆತ ಎದ್ದು ಬಂದರೆ ಹೇಗೆ ಅಂತ ಹೇಳ್ತಾನೆ. ಆ ಮಿಸ್ಟರ್ ವೈಟ್ರ ಭಯದ ಹೊರತಾಗಿಯೂ ಕೂಡ ಮಿಸ್ಸಸ್ ವೈಟ್ ಹೆಂಡತಿ ತಮ್ಮ ಒಂದು ದುಃಖ, ತಮ್ಮ ಹತಾಶೆ ಮತ್ತು ತಮ್ಮ ಬೇಡಿಕೆಯನ್ನು ಬಿಟ್ಟುಕೊಳ್ಳಲು ಆಕೆ ಒಪ್ಪೋದೇ ಇಲ್ಲ. ಆಕೆ ಹೋಗಿ ಆ ಮಿಸ್ಟರ್ ವೈಟ್ನನ್ನು ತಾಯ್ತ ತರುವಂತೆ ಮಾಡುತ್ತೆ. ಆಕೆ ತುಂಬ ಬಲವಂತ ಮಾಡಿ ಆ ತಾಯ್ತದಿಂದ ವರ ಕೇಳುವಂತೆ ಕೇಳ್ಕೊತಾಳೆ. ನಂತರ ಕತ್ತಲೆಯಲ್ಲಿ ನಿಂತಹ ಮಿಸ್ಟರ್ ವೈಟ್ ಆ ಪಂಜವನ್ನು ಹಿಡಿದು 2ನೇ ವರವನ್ನು ಕೇಳ್ಕೊತಾರೆ. ನನ್ನ ಮಗ ಮತ್ತೆ ಜೀವಂತವಾಗಿ ಬರಲಿ ಅಂತ ವರ ಕೇಳ್ತಾರೆ. ಕೇಳಿದ ತಕ್ಷಣ ಏನೂ ಆಗೋದಿಲ್ಲ. ಮತ್ತೆ ಆ ಇಬ್ಬರು ಮಿಸ್ಟರ್ ವೈಟ್, ಮಿಸ್ಸಸ್ ವೈಟ್ ಹೋಗಿ ಮಲಗ್ತಾರೆ. ಆದರೆ ಅವರು ಕತ್ತಲೆಯಲ್ಲಿ ಮಲಗಿದ್ದಾಗ
ಅವರ ಬಾಗಿಲು, ಅವರ ಮೇನ್ ಡೋರ್ ಸದ್ದಾಗಕ್ಕೆ ಶುರುವಾಗುತ್ತೆ. ಅದು ಒಂದು ರೀತಿಯ ನಿಗೂಢವಾದ ಶಬ್ದ ಕೇಳಿಸಿ ಬರುತ್ತೆ. ಆ ಶಬ್ದ ಕಂಟಿನ್ಯೂಸ್ ಆಗಿ ಹೊಡಿತಾ ಜೋರಾಗ್ತಾ ಹೋಗಿರುತ್ತೆ. ಆಗ ಮಿಸಸ್ ವೈಟ್ ನನ್ನ ಮಗ ಹರ್ಬರ್ಟ್ ಬಂದಿದ್ದಾನೆ ಅಂತ ನಂಬಿ ಆ ಬಾಗಿಲನ್ನತ್ತ ಓಡ್ತಾರೆ, ಆ ಬಾಗಿಲನ್ನು ತೆಗಿಬೇಕು ಅಂತ. ಅಷ್ಟರೊಳಗಡೆ ಮಿಸ್ಟರ್ ವೈಟ್ ಆಕೆಯನ್ನು ತಡಿತಾರೆ. ಅಯ್ಯೋ, ನಾನು ಈಗ ವರ ಕೇಳಿರೋದು ತನ್ನ ಮಗನನ್ನು ಹೂತು ಹಾಕಿದ 10 ದಿನಗಳ ನಂತರ. ಆ ಬಾಗಿಲ ಮುಂದೆ ಎಷ್ಟು ವಿರೂಪವಾದಂತಹ ದೇಹ ನಿಂತಿರಬಹುದು ಅಂತ ಹೇಳಿ ತನ್ನ ಹೆಂಡತಿಯನ್ನು ತಡಿತಾರೆ. ಆದರೆ ಆ ಮಿಸ್ಸಸ್ ವೈಟ್ ಆ ಬಾಗಿಲ ಹತ್ತಿರ ಬರ್ತಾರೆ. ಆ ಬಾಗಿಲಿಗೆ ದೊಡ್ಡ ಬೋಲ್ಟನ್ನು ಹಾಕಲಾಗಿರುತ್ತೆ. ಆಕೆ ಅದನ್ನು ತೆಗಿಯೋಕ್ಕೆ ತುಂಬ ಒದ್ದಾಡ್ತಾರೆ. ಇಲ್ಲಿ ಮಿಸ್ಟರ್ ವೈಟ್ ಆಕೆಯನ್ನು ತಡಿತಾ ಹೋಗ್ತಾರೆ. ಆದರೆ ಹೊರಗಡೆಯಿಂದ ಬಾಗಿಲನ್ನು ಹೊಡಿತಕ್ಕಂಥ ಶಬ್ದ ಜೋರಾಗ್ತಾ ಇರುತ್ತೆ. ಇಲ್ಲಿ ಮಿಸ್ಸಸ್ ವೈಟ್ ಬೋಲ್ಟ್ ತಲುಪಲು ಅವಳ ಕುರ್ಚಿಯನ್ನು ಎಳಿತಾ ಇರಬೇಕಾದ್ರೆ ಮಿಸ್ಟರ್ ವೈಟ್ ಕೆಳಗೆ ಕುತ್ಕೊಂಡು ಆ ಮಂಕಿ ಪಾವ್ ತಾಯ್ತಾ ಕೆಳಗೆ ಬಿದ್ದಿರುತ್ತೆ, ಅದನ್ನು ಹುಡುಕ್ತಾ ಇರ್ತಾರೆ. ಇಲ್ಲಿ ಮಿಸ್ಸಸ್ ವೈಟ್ ಆ ಬೋಲ್ಟನ್ನು ತೆಗೆಯೋ ಸಮಯಕ್ಕೆ ಸರಿಯಾಗಿ ಮಿಸ್ಟರ್ ವೈಟ್ಗೆ ಆ ತಾಯ್ತಾ ಸಿಕ್ಕತ್ತೆ. ಆ ಮಿಸ್ಟರ್ ವೈಟ್ ತನ್ನ 3ನೇ ವರವನ್ನು ಜೋರಾಗಿ ಹೇಳ್ತಾರೆ. ಅವರು 3ನೇ ವರವನ್ನು ಹೇಳಿ ನಿಲ್ಲಿಸುವ ಕ್ಷಣಕ್ಕೆ ಸರಿಯಾಗಿ ಮಿಸ್ಸಸ್ ವೈಟ್ ಏನು ಮಾಡ್ತಾರೆ, ಆ ಬೋಲ್ಟನ್ನು ತೆಗಿತಾರೆ. ಬಾಗಿಲು ತೆರೆದುಕೊಳ್ಳುತ್ತೆ. ಆ ಬಾಗಿಲು ತೆರೆದುಕೊಳ್ಳೋದಕ್ಕೆ ಸಮಯಕ್ಕೆ ಸರಿಯಾಗಿ ಆ ಬಾಗಿಲು ಬಡಿತಕ್ಕಂಥ ಸೌಂಡು ನಿಂತೋಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ಆಕೆ ಬಾಗಿಲನ್ನು ತೆರೀತಾರೆ. ಆಗ ಬಾಗಿಲನ್ನು ತೆರೆದಾಗ ಅಲ್ಲಿ ಯಾರೂ ಇರೋದಿಲ್ಲ. ಆ ಬಾಗಿಲನ್ನು ತೆರೀತಾರೆ, ಆದರೆ ಅಲ್ಲಿ ಅವರಿಗೆ ನಿರಾಶೆ ಕಾದಿರುತ್ತೆ. ಆ ಮಿಸ್ಸಸ್ ವೈಟ್ ತುಂಬ ಜೋರಾಗಿ ಕೂಗ್ಕೋತಾಳೆ, ಅಯ್ಯೋ ನನ್ನ ಮಗ ಅಂತ ಕೂಗ್ಕೊಳ್ಳೋದಾಗ ಆ ಬಾಗಿಲಿನ ಮುಂದೆ ಯಾರೂ ಕಾಣಲ್ಲ. ಅಂದರೆ ಅಲ್ಲಿ 3ನೇ ವರ ಮಿಸ್ಟರ್ ವೈಟ್ ಏನು ಮಾಡಿರ್ತಾರೆ, ಆ ವಿರೂಪವಾದ ದೇಹವನ್ನು ನೋಡೋಕ್ಕಾಗದೆ 3ನೇ ವರ ತನ್ನ ಮಗ ಮಾಯ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟಿರ್ತಾರೆ. ಆ ಕೇಳ್ಕೊಂಡ ತಕ್ಷಣ ಬಾಗಿಲನ್ನು ಬಡಿತಕ್ಕಂಥ ಸದ್ದು ನಿಂತಿರುತ್ತೆ. ಮಿಸ್ಸಸ್ ವೈಟ್ ಬಾಗಿಲ ಬೋಲ್ಟನ್ನು ಡೋರನ್ನು ತೆಗಿತಾರೆ. ಆಗ ಅಲ್ಲಿ ಯಾರೂ ಇರೋದಿಲ್ಲ. ನಂತರ ಅವರು ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗಿ ಆ ಗೇಟ್ನ ಹತ್ರ ಹೋಗಿ ನೋಡಿದಾಗ ಇಡೀ ರಸ್ತೆ ಖಾಲಿಯಾಗಿರುತ್ತೆ, ಸಂಪೂರ್ಣ ಶಾಂತವಾಗಿರುತ್ತೆ, ನಿರ್ಜನವಾಗಿರುತ್ತೆ. ಅಲ್ಲಿ ಯಾರೂ ಇರೋದಿಲ್ಲ, ಕೇವಲ ಬೀದಿ ದೀಪ ಮಾತ್ರ ಮಿನುಗ್ತಾ ಇರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಮಂಕಿ ಪಾವ್ನ ಒಂದು ಕಥೆಯಾಗಿರುತ್ತೆ. ಇಲ್ಲಿ ಮೊದಲನೆಯ ಒಂದು ವರ ಅವರು 200 ಪೌಂಡನ್ನು ಕೇಳ್ಕೊತಾರೆ, ಮಗ ಅದಕ್ಕೆ ಆಕ್ಸಿಡೆಂಟ್ ಆಗಿ ಬಿದ್ದು ಸಾಯ್ತಾನೆ. 2ನೇ ವರವಾಗಿ ಆ ಮಗ ಬದುಕಿ ಬರಲಿ ಅಂತ ಕೇಳ್ಕೊತಾರೆ. 10 ದಿನಗಳಾದ ನಂತರ ಆ ಮಗ ಬದುಕಿ ಬಂದರೆ ಆತ ನಜ್ಜುಗುಜ್ಜಾಗಿದ್ದಾನೆ, ಎಷ್ಟು ವಿಕಾರವಾಗಿರ್ಬೋದು ಅನ್ನೋ ಭಯದಿಂದ ಆ ಮಿಸ್ಟರ್ ವೈಟ್ ಏನು ಮಾಡ್ತಾರೆ, 3ನೇ ವರ ಕೇಳ್ಕೊತಾರೆ. 3ನೇ ವರ ಕೇಳಿದ ತಕ್ಷಣ ಆ ಒಂದು ಸಮಯಕ್ಕೆ ಸರಿಯಾಗಿ ಮಿಸ್ಸಸ್ ವೈಟ್ ಆ ಬಾಗಿಲನ್ನು ತೆರೀತಾರೆ. ಬಾಗಿಲು ತೆರೆದು ನೋಡಿದಾಗ 3ನೇ ವರ ನಿಜ ಆಗಿರುತ್ತೆ, ಅಲ್ಲಿ ಯಾರೂ ಇರೋದಿಲ್ಲ. ಇದು ಆ ಮಂಕಿ ಪಾವ್ನ ಕಥೆಯಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಒಂದು ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.